ನಮಸ್ತೆ, ಬಿ ಗಣಪತಿ ಚಾನಲ್ಗೆ ಸ್ವಾಗತ. ಸೋನಾಲ್ ಮಾರ್ಗ್ ಟನಲಲ್ಲಿ ಕಾಣ್ತಾ ಇದೆಯಲ್ಲ, ಇದು 6.4 ಕಿಲೋಮೀಟರ್ ಉದ್ದದಲ್ಲಿದೆ. ಇದು ಜೂನ್ ತಿಂಗಳು 25ನೇ ಇಸ್ವಿಯಲ್ಲಿ ನಮ್ಮ ಮೋದಿಯವರು ಉದ್ಘಾಟನೆ ಮಾಡಿದ್ದನ್ನು ನೀವು ಗಮನಿಸಿರ್ತೀರಿ. ಈ ಟನಲಿನ ಸಂಪೂರ್ಣ ವಿವರಗಳನ್ನು ನಿಮಗೀಗ ಕೊಡಲಿಕ್ಕಿದ್ದೇನೆ. ಬನ್ನಿ ಹೋಗೋಣ. ವಿದೇಶದಲ್ಲಿ ನೋಡ್ತಾ ಇರುವಂಥ ಸುರಂಗ ಮಾರ್ಗಗಳು ಅಂತ ಏನು ಕರೀತಿದ್ವಲ್ಲ, ಅಂಥ ಸುರಂಗ ಮಾರ್ಗಗಳು ಈಗ ಹಿಮಾಲಯದ ಪ್ರದೇಶದಲ್ಲೂ ಆಗಿದ್ದಾವೆ. ಜಮ್ಮು ಕಾಶ್ಮೀರದಲ್ಲಿ 20 ಟನೆಲ್ ಇದ್ದರೆ ಆ ವ್ಯಾಪ್ತಿಯಲ್ಲಿ, ಲಡಾಖ್ನಲ್ಲಿ 11, ಒಟ್ಟು ಹಿಮಾಲಯದ ರೇಂಜಲ್ಲಿ ಈಗ 31 ಟನಲ್ಗಳಿವೆ. ಅದರಲ್ಲಿ ಸೋನ್ಮಾರ್ಗಿನ ಟನಲ್ ಈಗ ಲೇಟೆಸ್ಟು. ಈ ಟನಲ್ ಆದ ಮೇಲೆ ಇಲ್ಲಿಯ ಪ್ರಯಾಣ ತುಂಬ ಸುಖಕರ ಮತ್ತು ರಕ್ಷಣಾತ್ಮಕ. ಯಾವುದೇ ರೀತಿಯ ಅನಿರೀಕ್ಷಿತ ಆಘಾತಗಳಿಲ್ಲ. ಅಥವಾ ಸೋನ್ಮಾರ್ಗ್ಗೆ ಇವತ್ತು ಹೊರಟಿದ್ದೇವೆ, ನಾವು ಹೋಗಿ ತಲುಪ್ತೇವೋ ಅಥವಾ ಮಧ್ಯದಲ್ಲಿ ಏನಾದರೂ ಭೂಕುಸಿತ ಅಥವಾ ಸ್ನೋಫಾಲ್ ಆಗುತ್ತೋ, ಇವೆಲ್ಲವೂ ಇಲ್ಲ. ಈಗ ಬಹಳ ಪರ್ಫೆಕ್ಟ್ ಆಗಿದೆ. NH1 ಬಹಳ ಸುಂದರವಾದ ರೋಡು. ಇದೇ ಟನಲ್ಲು ಆ ಪಕ್ಕದಲ್ಲಿ ಜಿಗ್ಜಾಗ್ ಅಂದರೆ ತಿರುಗಿ ಮುರುಗಿ ಹೋಗ್ತಾ ಇರುವಂತ ಒಂದು 7-8 ಕಿಲೋಮೀಟರ್ ಅಥವಾ ಒಂದು 10 ಕಿಲೋಮೀಟರ್ ದಾರಿ 3ರಿಂದ 4 ತಾಸು ಬೇಕಾಗಿತ್ತಂತೆ. ಹಿಂದೆ ಬ್ಲಾಕ್ ಆಗೋದು ಅಥವಾ ಏನೋ ಅವಘಡ ಆಗೋದು, ಯಾವುದೋ ಒಂದು ಗುಡ್ಡ ಕುಸಿಯೋದು, ಹಿಮಪಾತ, ಈ ಥರದ್ದು ಕೆಲವು ಸಾರಿ ದಿನಗಟ್ಟಲೆ ಕಾದದ್ದುಂಟು ಅಂತ ಅಲ್ಲಿ ನಮ್ಮೊಟ್ಟಿಗೆ ಬಂದವರು ತುಂಬ ಜನ ಅವರ ಅನುಭವವನ್ನು ಹೇಳ್ತಾ ಇದ್ರು. ಆದರೆ ಈಗ ನಾವೊಂದು ಅದ್ಭುತವಾದಂಥ ಟನಲ್ ನಿಮಗೆ ತೋರಿಸ್ತೇವೆ. ಆ ಟನಲ್ಲು 10 ವರ್ಷದ ಶ್ರಮದಲ್ಲಿ ಆರಂಭ ಆದದ್ದು. ಅದರ ಪೂರ್ತಿ ಡೀಟೇಲ್ಸನ್ನು ಕೊಡ್ತೇನೆ. ಆ ಟನಲಲ್ಲಿ ಪ್ರಯಾಣ ಮಾಡುವುದೇ ನಿಜವಾದ ಒಂದು ರಸಾನುಭವ. ಹವಾನಿಯಂತ್ರಿತವಾದಂಥ ಒಂದು ಟನಲ್ ಅದು. ಇಲ್ಲಿ 50 ಕಿಲೋಮೀಟರ್ ವೇಗ ಮಾತ್ರ ನಾವು ಪ್ರಯಾಣ ಮಾಡ್ಬೋದು. ಓವರ್ಟೇಕ್ ಇಲ್ಲ. 2 ಲೇನ್ಗಳಿದೆ, ಹೋಗ್ಲಿಕ್ಕೊಂದು ಬರ್ಲಿಕ್ಕೊಂದು. ಮತ್ತೆ ಅದರ ನೆರಳು ಬೆಳಕಿನ ಆ ವ್ಯವಸ್ಥೆ, ಅದರ ಕಾಮಗಾರಿಯ ಒಂದು ಶ್ರೇಷ್ಠತೆ, ಮತ್ತೆ ಅದನ್ನು ಎಷ್ಟರ ಮಟ್ಟಿಗೆ ಆ ಕನ್ಸ್ಟ್ರಕ್ಷನನ್ನು ಶುದ್ಧವಾಗಿ ಮಾಡಿದ್ದಾರೆ ಅಂತಂದರೆ ಪಕ್ಕ ವಿದೇಶಿ ಒಂದು ಟನಲನ್ನು ನೋಡ್ದಂಗಾಗತ್ತೆ. ಆ ಟನಲ್ನಿನ ಸಂಪೂರ್ಣ ಸೌಂದರ್ಯವನ್ನು ನಿಮಗೆ ನಾವು ತೋರಿಸ್ತೇವೆ. ಜೊತೆಗೆ ಅದರ ಪ್ರಯಾಣದ ಅನುಭವವನ್ನು ಕೂಡ ನಿಮಗೆ ನಾನು ವಿವರಿಸ್ತಾ ಹೋಗ್ತೇನೆ. ಸೋನ್ಮಾರ್ಗ್ ಟನಲ್ ಆಗಲೇ ಹೇಳಿದೆ ನಾನು, 50 ಕಿಲೋಮೀಟರ್ ವೇಗ, ಓವರ್ಟೇಕ್ ಮಾಡೋ ಹಾಗಿಲ್ಲ. 6.5 ಕಿಲೋಮೀಟರ್ ಉದ್ದದ ಈ ಸುರಂಗ ಮಾರ್ಗ ಹವಾನಿಯಂತ್ರಿತವಾಗಿದೆ ಮತ್ತು ಅತಿ ಸುರಕ್ಷಿತವಾದಂಥ ಒಂದು ಸುರಂಗ ಮಾರ್ಗ. ಈ ಸುರಂಗ ಮಾರ್ಗದ ಪಕ್ಕದಲ್ಲಿ ಮೊದಲು ಪ್ರಯಾಣಿಸ್ತಾ ಇರುವಂಥದ್ದನ್ನು ನಿಮಗೆ ಹೇಳಿದೆ. ಅದರ ಸಾಹಸ, ಅದರ ತೊಂದರೆ, ಅದರ ತಾಪತ್ರಯ, ಬ್ಲಾಕ್ ಆಗುವಂಥದ್ದು, ಮತ್ತು 5, 6, 4 ಗಂಟೆಗಳನ್ನು ತೆಗೆದುಕೊಳ್ತಾ ಇರುವಂಥದ್ದು, ಇವೆಲ್ಲ ಇತ್ತಲ್ಲ. ಈಗ ನೋಡಿ, ಕೇವಲ 6.5 ಕಿಲೋಮೀಟರ್ ದೂರ, ಹಿಂದೆ 4 ಗಂಟೆ, 3 ಗಂಟೆ, 5 ಗಂಟೆ ಆಗ್ತಾ ಇದ್ದಂಥ ಪ್ರಯಾಣ ಈಗ ಕೇವಲ 15 ಮಿನಿಟ್ಸ್, 15 ನಿಮಿಷದಲ್ಲಿ ನಾವು ಈ ಟನಲನ್ನು ದಾಟ್ತೇವೆ. ಗಗನ್ಗಿರ್ ಮತ್ತು ಸೋನ್ಮಾರ್ಗ್ ಮಧ್ಯೆ ಇದು ಸಂಪರ್ಕ ಸಾಧಿಸುವಂಥ ಸುರಂಗ ಮಾರ್ಗ. ಗಂದೇರ್ಬಾಲ್ ಜಿಲ್ಲೆಯಲ್ಲಿ ಇರುವಂಥ ಒಂದು ಟನಲ್ ಇದು. 2 ಲೇನಿನ ಮಾರ್ಗದ ನ್ಯಾಷನಲ್ ಹೈವೇ. ಝಡ್ ಶಾರ್ಪ್ಡ್ ಸ್ಟ್ರೆಚ್ ಆಫ್ ರೋಡ್ ಅಂತ ಒಂದು ಬೋರ್ಡಲ್ಲಿ ಕಾಣ್ತವೆ. ಹಿಂದೆ ಚಳಿಗಾಲದಲ್ಲಿ ಏನು ಸ್ನೋಫಾಲ್ ಎಲ್ಲ ಆಗ್ತಾ ಇತ್ತು, ಈ ಟನಲ್ನಲ್ಲಿ ಆ ರೀತಿಯ ಯಾವ ಸಮಸ್ಯೆಯೂ ಇಲ್ಲ. ಇದು ಸರ್ವ ಋತು ಸುರಂಗ ಮಾರ್ಗ. ಚಳಿಗಾಲ, ಮಳೆಗಾಲ, ಬೇಸಿಗೆ ಕಾಲ, ಯಾವುದೇ ಕಾಲ ಇದ್ರೂ ಈ ಟನಲ್ನಲ್ಲಿ ನಿರಂತರವಾಗಿ ಪ್ರಯಾಣವನ್ನು ಮಾಡಬಹುದಾದದ್ದು. ಈ ಸುರಂಗ ಮಾರ್ಗದ ಕೆಲಸ ಆರಂಭ ಆದದ್ದು ಮೇ 2015. ಉದ್ಘಾಟನೆ 13 ಜನವರಿ 2025. ನೀವು ಯೋಚನೆ ಮಾಡಬೇಕು, ಮೋದಿಯವರ ಒಂದು ನವಭಾರತ, ಶಕ್ತ ಭಾರತ, ಹೊಸ ಭಾರತ ಯಾಕೆ ನಮಗೆ ಬಹಳ ಮುಖ್ಯವಾಗಿ ಆಕರ್ಷಕವಾಗಿ ಕಾಣುತ್ತೆ ಅಂತಂದರೆ, ಯಾವ ಪ್ರಧಾನಿ ಅಡಿಗಲ್ಲು ಹಾಕ್ತಾರೋ ಅದೇ ಪ್ರಧಾನಿ ಉದ್ಘಾಟನೆಯನ್ನು ಮಾಡ್ತಾರೆ. 78 ವರ್ಷದಲ್ಲಿ ನೆಹರು ಅಡಿಗಲ್ಲು ಹಾಕದ್ದೇ ಇವತ್ತಿನವರೆಗೆ ಆಗದೇ ಇದ್ದಂಥ ಕೆಲವು ಉದಾಹರಣೆಗಳು ಇದೆ. ಇಂದಿರಾ ಗಾಂಧಿ ಅಡಿಗಲ್ಲು ಹಾಕಿದ್ದು ಇವತ್ತಿನವರೆಗೆ ಆಗದೇ ಇದ್ದಂಥದ್ದು ಇದೆ. ಹಾಗೇ ನೀವು ಚರಿತ್ರೆಯನ್ನು ಮುಂದುವರಿಸ್ತಾ ಹೋಗ್ಬೋದು. ಆದರೆ
ಇಲ್ಲಿಯ 12 ವರ್ಷದ ಮೋದಿ ಆಡಳಿತದಲ್ಲಿ ಅವರು ಹಾಕಿದ ಪ್ರತಿ ಅಡಿಗಲ್ಲು, ಅವರು ಸರ್ಕಾರ ಹಾಕಿದ ಪ್ರತಿ ಅಡಿಗಲ್ಲು ಉದ್ಘಾಟನೆಯನ್ನ ಕಂಡಿದೆ. ಹಾಗಾಗಿ ಇಂಥ ಭವ್ಯ, ದಿವ್ಯ, ಸುಂದರ, ಅತ್ಯಂತ ಪವರ್ಫುಲ್ ಆದಂಥ, ಮತ್ತೆ ಈ ಕನ್ಸ್ಟ್ರಕ್ಷನ್ ಅಂದ್ರೆ ಅಷ್ಟು ಶುದ್ಧವಾದಂಥದ್ದು. ವಿದೇಶದ ಯಾವುದೇ ಸುರಂಗ ಮಾರ್ಗಕ್ಕೂ ಒಂದು ಸೆಡ್ಡು ಹೊಡೆಯುವ ಆ ರೀತಿಯ ಒಂದು ಸೌಂದರ್ಯವನ್ನು, ಶಕ್ತಿಯನ್ನು ಹೊಂದಿದಂಥ ಟನೆಲ್ ಇದು ಸುರಂಗ ಮಾರ್ಗ. ಕೇವಲ 10 ವರ್ಷದಲ್ಲಿ ಇದನ್ನು ಕಟ್ಟಲಾಗಿದೆ. ಆಪ್ಕೋ ಇನ್ಫ್ರಾಟೆಕ್ ಈ ಕೆಲಸವನ್ನ ಮಾಡಿದ್ದು, ಇದರ ನಿರ್ವಹಣೆಯನ್ನ NHIDCL ಮಾಡಿದೆ. ಸೊನಾಲ್ ಮಾರ್ಗ ಟನಲ್ ನಮ್ಮ ಸುರಕ್ಷತೆಯ ದೃಷ್ಟಿಯಿಂದಲೂ ಆರ್ಮಿಯವರಿಗೂ ಬಹಳ ಅನುಕೂಲ ಆಗಿದೆ. ಇದು ಸೊನಾಲ್ ಮಾರ್ಗ ಪ್ರವಾಸಿ ದೃಷ್ಟಿಯಿಂದ ಚಾರಿತ್ರಿಕವಾದಂಥ ಮಾರ್ಗ, ಮತ್ತೆ ಈ ಟನಲ್ ವೈಶಿಷ್ಟ್ಯ ಎಲ್ಲ ಕಾಲಕ್ಕೂ ಒಗ್ಗುವಂಥದ್ದು. ಅದನ್ನಾಗಲೇ ಹೇಳಿದ್ದೇನೆ ನಾನು. ಮತ್ತೆ ಇಲ್ಲಿ ಬಳಸಿದಂಥ ಮೋಸ್ಟ್ ಅಡ್ವಾನ್ಸ್ಡ್ ಟೆಕ್ನಾಲಜಿ ಇದೆಯಲ್ಲ, ಅದು ಈ ಆತ್ಮನಿರ್ಭರ ಭಾರತಕ್ಕೆ ಕೂಡ ಒಂದು ತೋರು ಬೆರಳು. ಯಾಕಂದ್ರೆ ಹಿಂದೆಲ್ಲ ನಮ್ಮಲ್ಲಿ ಕಟ್ಟಬಹುದಾದ ಟನಲ್ಗೆ ತೆಗೆದುಕೊಳ್ಳುವಂಥ ಅವಧಿಗೂ ಇಲ್ಲಿ ತೆಗೆದುಕೊಂಡಂಥ ಅವಧಿಗೂ ಬಹಳ ವ್ಯತ್ಯಾಸ ಇದೆ. ಬಲ್ತಾಲ್, ಅಮರ್ನಾಥ್ ಕೇವ್, ಕಾರ್ಗಿಲ್, ಲಡಾಖ್ ಇವನ್ನೆಲ್ಲ ಸೊನಾಲ್ ಮಾರ್ಗ ಟನಲ್ ಒಂದೇ ನೆಲೆಯಲ್ಲಿ ಕೂಡಿಸುತ್ತದೆ. ಅಂದ್ರೆ ಈ ಮಾರ್ಗ ಎಷ್ಟು ಮುಖ್ಯ ನಮಗೆ ಪ್ರವಾಸದ ದೃಷ್ಟಿಯಿಂದಲೂ ಮತ್ತೆ ಇಲ್ಲಿಯ ಒಂದು ಬಾರ್ಡರ್ ಸೆಕ್ಯೂರಿಟಿ ದೃಷ್ಟಿಯಿಂದಲೂ ಇದು ಬಹಳ ಮುಖ್ಯವಾಗ್ತದೆ. ಪಾಕ್ ಭಾರತ ಗಡಿ ಪ್ರಕ್ಷುಬ್ಧತೆಗೆ ಸೊನಾಲ್ ಮಾರ್ಗ ಸುರಂಗ ಮಾರ್ಗ ಮಿಲಿಟರಿ ದೃಷ್ಟಿಯಿಂದ ಒಂದು ಸಂಜೀವಿನಿ ಅಂತಲೇ ಅದನ್ನು ಕರೆಯಲಾಗ್ತಾ ಇದೆ. ಜಮ್ಮು ಕಾಶ್ಮೀರದ ಪ್ರದೇಶ ಹಾಗೂ ಲಡಾಖ್ ವಲಯದಲ್ಲಿ ಒಟ್ಟು 31 ಸುರಂಗ ಮಾರ್ಗಗಳಿದೆ. ಜಮ್ಮು ಕಾಶ್ಮೀರದಲ್ಲೇ 20 ಇದೆ, ಲಡಾಖ್ ಅಲ್ಲಿ 11 ಇದೆ. ಅತಿ ಎಕನಾಮಿಕಲ್, ಕಾಸ್ಟ್ ಎಫೆಕ್ಟಿವ್ ಟನಲ್ ಯಾವುದು ಅಂತಂದ್ರೆ ಅದು ಸೊನಾಲ್ ಮಾರ್ಗ್. 1.4 ಅಂದ್ರೆ 1.4 ಲಕ್ಷ ಕೋಟಿ ಈ ಟನಲ್ಗೆ ಖರ್ಚಾಗಿದೆ. ಶ್ರೀನಗರ ಲೇಹ ನೇರ ಸಂಪರ್ಕ ಜತೆಗೆ ಪ್ರಯಾಣದ ಸಮಯದ ಅಗಾಧ ಉಳಿತಾಯ ಸೊನಾಲ್ ಮಾರ್ಗ ಟನೆಲ್ನಿಂದ ಪರ್ಯಾಯವಾಗಿದೆ. ಇದು ಕೇವಲ ಸೊನಾಲ್ ಮಾರ್ಗಗೆ ಪ್ರವಾಸಿಗರನ್ನ ಕೊಂಡೊಯ್ದು ಅಲ್ಲಿ ಅದಕ್ಕೆ ಸುರಕ್ಷಿತತೆ ಅಥವಾ ಅದಕ್ಕೆ ಸುಲಭವಾಗುವ ರೀತಿಗೆ ಮಾತ್ರ ಸಹ ಟನಲ್ ಮಾಡಿದ್ದಲ್ಲ. ಈ ಟನಲ್ನಿಂದ ದಶ ದಿಕ್ಕುಗಳಿಗೂ ಇದರ ಲಾಭ ಇದೆ. ಮುಖ್ಯವಾಗಿ ನಮ್ಮ ಸೆಕ್ಯೂರಿಟಿ ಫೋರ್ಸ್ನವರಿಗೆ ಮತ್ತು ಭಾರತ ಪಾಕ್ ಪ್ರಕ್ಷುಬ್ಧತೆಗೆ ಈ ಸೊನಾಲ್ ಮಾರ್ಗ್ ತುಂಬಾ 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 ಅಗತ್ಯವಾದ ಮತ್ತು ಹೆಲ್ಪ್ಫುಲ್ ಆದಂತ ಒಂದು ಸುರಂಗ ಮಾರ್ಗ. NJ ಟ್ರಾವೆಲ್ಸ್ ವತಿಯಿಂದ ಹೋದಾಗ ನಮಗೆ ಅಲ್ಲಿನ ಪ್ರವಾಸ ಅಥವಾ ಸ್ನೋ ಬೋಟ್, ಟ್ರೆಕ್ಕಿಂಗ್ ಇತ್ಯಾದಿಗಳಿಗೆ ಸ್ಥಳೀಯರ ಒಂದು ಬೇರೆ ಬೇರೆ ರೀತಿಯ ಸಮಸ್ಯೆಗಳು ನಮಗಾಗಿಲ್ಲ. ಇಲ್ಲಿ ಸಂಪೂರ್ಣ ಸ್ನೋ, ಐಸ್, ಬೆಳ್ಳಮುಗಿಲ ಚುಂಬಿಸುವ ಬೆಳ್ಳಿ ಪರ್ವತಗಳ ಸಾಲು ತಪ್ಪಲು. ಒಂದು ಮಾತನ್ನ ನಿಮ್ಗೆ ಹೇಳಬೇಕು, ನೀವು ಈ ಟನಲ್ ಅನ್ನ ಪ್ರವೇಶಿಸ್ತೀರಿ, ಅದ್ಭುತವಾಗಿ ಪ್ರಯಾಣ ಮಾಡ್ತೀರಿ. ಆ ಟನಲ್ ಎಂಡ್ ಆದ ತಕ್ಷಣ ನೀವು ಹೋಗಿ ನಿಂತು ಹೀಗೆ ಮುಖ ಎತ್ತಿ ನೋಡಿಬಿಟ್ರೆ ನಿಮಗೆ ಅಲ್ಲ ಆಗುವ ಅನುಭವ, ಆ ಇಡೀದಾದಂಥ ಹಿಮಾಚ್ಛಾದಿತ ಪರ್ವತಗಳ ಶ್ರೇಣಿಗಳು, ಅದರ ತಪ್ಪಲು, ಆ ಒಂದು ಲೋಕ ಓಪನ್ ಹೀಗೆ ಆಗಬಹುದು ಅನ್ನುವ ನಿರೀಕ್ಷೆಯೇ ನಿಮಗಿರುವುದಿಲ್ಲ. ಹಾಗಾಗಿ ದಂಗು ಬಡಿದು ಹೋಗ್ತೀರಿ. ಅಂತ ಒಂದು ಅದ್ಭುತವಾದಂಥ ಸ್ವರ್ಗ ನಿಮಗೆ ಅಲ್ಲಿ ತೆರೆದುಕೊಳ್ತದೆ. ಈ ದೃಷ್ಟಿಯಿಂದಲೂ ಕೂಡ ಟನಲ್ನ ಪ್ರಯಾಣ, ಅದರ ಪ್ರಯಾಣದ ಕೊನೆಯಾದ ತಕ್ಷಣ ಸ್ನೋ ಮಾರ್ಗ್ ಓಪನ್ ಆಗುವ ರೀತಿ ನಿಮಗೆ ಅದು ರೋಮಾಂಚನಕಾರಿ. ಅದನ್ನು ಅನುಭವಿಸಬೇಕು ಮಾತ್ರ. ಈ ಸೊನಾಲ್ ಮಾರ್ಗ್ ಟನಲ್ ಅನ್ನ ದಾಟಿ ಅಲ್ಲೊಂದು ಸ್ವಲ್ಪ ಪ್ರಯಾಣ ಮಾಡಿ ಮತ್ತೆ ಟರ್ನ್ ತಗೊಂಡು ನೀವು ಸೊನಾಲ್ ಮಾರ್ಗಿನ ತಪ್ಪಲು ಪ್ರದೇಶದಲ್ಲಿ ಹೋಗಿ ನಿಲ್ತೀರಿ. ಆ ನಿಂತ ತಕ್ಷಣ ಜರ್ಕಿನ್ನು, ಗಂಬೂಟ್, ತಲೆ ಕವರ್ ಮಾಡುವಂಥ ಮಂಕಿ ಕ್ಯಾಪು, ಮೂಗು ಕಿವಿ ಕವರ್ ಮಾಡುವ ನೋಸ್ ಇಯರ್ ಕ್ಯಾಪ್, ಹ್ಯಾಂಡ್ ಗ್ಲೌಸ್, ಹೀಗೆ ಬೇರೆ ಬೇರೆ ರೀತಿಯ ನಿಮಗೆ ಅಲ್ಲಿಯ ಸ್ಥಳೀಯ ಸ್ನೋ ಮೌಂಟನ್ ಅನ್ನ ಏರಬೇಕು ಅಂತಾದರೆ ನೀವು ನಡ್ಕೊಂಡು ಹೋಗ್ಬೋದು. ನೀವು 2 ಕೈಯಲ್ಲಿ ಸ್ಟಿಕ್ ಹಿಡಿದು ಹಿಮವನ್ನು ಹತ್ತುತ್ತಾರಲ್ಲ, ಹಿಮ ಪ್ರದೇಶವನ್ನ, ಆ ರೀತಿಯಲ್ಲೂ ಹೋಗ್ಬೋದು. ಆಮೇಲೆ 2 ವ್ಯಕ್ತಿಗಳು, ಹಿಂದೊಬ್ಬ ತಳ್ಳಿಕ್ಕೆ ಮುಂದೊಬ್ಬ ಎಳಲಿಕ್ಕೆ, ಒಂದು ಮರದ ಪುಟ್ಟ ಆಕೃತಿಯ ಒಂದು ಜಾರುಬಂಡಿ ಅಂತ ಹೇಳ್ತೇವಲ್ಲ ನಾವು ಇಲ್ಲಿ ನಮ್ಮ ಮಲ್ನಾಡಲ್ಲಿ, ಸೋಗೆಯಲ್ಲಿ ಈ ಅಡಿಕೆಯ ಸೋಗೆಯನ್ನ ಇಟ್ಕೊಂಡು ಮಕ್ಕಳನ್ನ ಕೂಡಿಸ್ಕೊಂಡು ನಾವು ಮಕ್ಕಳಾಟ ಆಡ್ತಿದ್ವಲ್ಲ, ಎಳ್ಕೊಂಡು ಹೋಗೋದು, ಆ ಥರದ ಒಂದು ವ್ಯವಸ್ಥೆಯೂ ಇದೆ. ಮತ್ತೆ ಸ್ನೋ ಬೋಟ್ಗಳಿದೆ.
ಪ್ರಿಯರೇ, ಇಲ್ಲೊಂದು ಪ್ರಕಟಣೆ ಇದೆ. ಇದು ನಿರುದ್ಯೋಗಿಗಳಿಗೆ ಒಂದು ದೊಡ್ಡ ಸಿಹಿ ಸುದ್ದಿ ಅಂತ ಭಾವಿಸಿದ್ರೆ ತಪ್ಪಲ್ಲ. ಸುಪ್ರೀಂ ಹೀರೋ ಇವತ್ತು ರಾಜ್ಯಾದ್ಯಂತ ಮಾರುಕಟ್ಟೆಗೆ ಲಭ್ಯವಿರುವಂತ ಪ್ರತಿಷ್ಠಿತ ಆಯಿಲ್ ಕಂಪನಿ. ಈ ಕಂಪನಿಗೆ ರಾಜ್ಯಾದ್ಯಂತ ಡಿಸ್ಟ್ರಿಬ್ಯೂಟರ್ ಬೇಕಾಗಿದ್ದಾರೆ, ವಿತರಕರು ಬೇಕಾಗಿದ್ದಾರೆ. ನೀವು ಸಂಪರ್ಕಿಸಬಹುದು. ಆಕರ್ಷಕವಾದಂತಹ ಸಂಭಾವನೆ ಇದೆ. ಮತ್ತೆ ಬಹಳ ದೊಡ್ಡ ಕಂಪನಿ ಇದು. ಫೋನ್ ನಂಬರ್ ಇದೆ, ಕಂಪನಿಯ ಮಾಲೀಕರ ಹೆಸರಿದೆ. ಅವರಿಗೆ ನೀವು ಸಂಪರ್ಕಿಸಿದ್ರೆ ಅದರ ಮುಂದಿನ ಎಲ್ಲ ಒಂದು ವಿಲೇವಾರಿಗಳನ್ನು ನೀವು ಮಾಡ್ಕೋಬಹುದು. ನೀವು ಕೂತಲ್ಲೇ ನಿಮ್ಮ ಊರಿನಲ್ಲೇ ಇದರ ವಿತರಣೆಯ ಒಂದು ಜವಾಬ್ದಾರಿಯನ್ನು ತೆಗೆದುಕೊಂಡ್ರೆ ನಿಮ್ಮ ಉದ್ಯೋಗದ ಖಾತ್ರಿತನವನ್ನು ಮಾಡ್ಕೋಬಹುದು, ಬದುಕನ್ನ ಹಸನಾಗಿಸ್ಕೋಬಹುದು. ತಕ್ಷಣ ಸಂಪರ್ಕಿಸಿ.